ನಮಸ್ಕಾರ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಧರ್ಮವಾಹಿನಿಯ ಎಲ್ಲ ವೀಕ್ಷಕರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ದಿವಸ ಸೇವೆಯನ್ನು ಮಾಡುವುದರ ಮುಖಾಂತರವಾಗಿ ನಮ್ಮ ಇಷ್ಟಾರ್ಥಗಳನ್ನು ನಾವು ಕೇಳದೇ ಇದ್ದರೂ ಕೂಡ ನಮಗೆ ಸಿಗತ್ತೆ ಎನ್ನುವಂತಹ ವಿಚಾರದ ಬಗ್ಗೆ ಒಂದು ವಿಶೇಷವಾಗಿರ್ತಕ್ಕಂತಹ ಕಥೆಯನ್ನು ನಾವು ತಿಳಿದುಕೊಳ್ಳೋಣ. ನಮಗೆಲ್ಲರಿಗೂ ಗೊತ್ತಿದೆ, ಕುಂತಿದೇವಿ ಪಾಂಡವರ ತಾಯಿಯಾಗಿರ್ತಕ್ಕಂಥವಳು. ಅವಳು ಬಾಲ್ಯದಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ಸೇವೆ ಮಾಡಿದಳು ಎನ್ನುವಂಥದ್ದು ಈ ವಿಶೇಷವಾಗಿರ್ತಕ್ಕಂತಹ ಕಥೆ. ಕುಂತಿಭೋಜ ಎನ್ನುವಂತಹ ಒಬ್ಬ ಮಹಾರಾಜ ಇದ್ದ. ಅವನು ಈ ಪೃಥಾ ನಾಮಕಳಾಗಿರ್ತಕ್ಕಂಥ ಅಥವಾ ಕುಂತಿಭೋಜನ ಮಗಳಾದ್ದರಿಂದ ಕುಂತಿ ಎನ್ನುವಂತಹ ಹೆಸರು ಬಂದಿರತಕ್ಕಂಥ ಇವಳನ್ನು ದತ್ತಕ್ಕೆ ತೆಗೆದುಕೊಂಡು ಅವಳನ್ನು ಪ್ರೀತಿಯಿಂದ ಸಾಕ್ತಾ ಬರ್ತಾನೆ. ಒಂದು ದಿವಸ ಆ ಅರಮನೆಗೆ, ಆ ಕುಂತಿಭೋಜನ ಆಸ್ಥಾನಕ್ಕೆ ದುರ್ವಾಸ ಮಹರ್ಷಿಗಳು ಬರ್ತಾರೆ. ದುರ್ವಾಸ ಮಹರ್ಷಿಗಳು ಅಂತಂದ್ರೇ ಸ್ವಲ್ಪ ಕೋಪ ಜಾಸ್ತಿ. ಅದರಲ್ಲೂ ವಿಶೇಷವಾಗಿ ಮಹರ್ಷಿಗಳ ಕೋಪ ಎನ್ನುವಂಥದ್ದು ವಜ್ರಾದಪಿ ಕಠೋರಾಣಿ, ವಿಷಯಕ್ಕೆ ಸಂದರ್ಭಕ್ಕೆ ಸರಿಯಾಗಿ ಅವರ ಕೋಪ ಬರುವಂಥದ್ದು. ಮೃದೂನಿ ಕುಸುಮಾದಪಿ ಅನ್ನುವಂಥದ್ದು ಅರ್ಥ ಇರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಅವರ ಭಾವ ಏನಿದೆ, ಅವರ ವ್ಯಕ್ತಿತ್ವ ಅನ್ನುವಂಥದ್ದು ಏನಿದೆ ಮಹಾಪುರುಷರಂಥದ್ದು, ಸಮಯಕ್ಕೆ ಸರಿಯಾಗಿ ಇಲ್ಲಿ ಕೋಪ ಬೇಕು ಅಂದರೆ ವಜ್ರಕ್ಕಿಂತಲೂ ಕಠೋರವಾದಂತಹ ಕೋಪ, ಇಲ್ಲಿ ಮೃದುತ್ವ ಬೇಕು ಅಂತಂದರೆ ಹೂವಿನಿಗಿಂತಲೂ ಕೋಮಲವಾಗಿರ್ತಕ್ಕಂತಹ ಮನಸ್ಸು, ಅಂತಹ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂತಹ ದುರ್ವಾಸ ಮಹರ್ಷಿಗಳು ಆ ಕುಂತಿಭೋಜನ ಆಸ್ಥಾನಕ್ಕೆ ಬರ್ತಾರೆ. ಬಂದಿರತಕ್ಕಂಥವ್ರು ಹೇಳ್ತಾರೆ, ನಾನು ಒಂದು ವ್ರತವನ್ನು ಮಾಡುವಂತಹ ಸಂಕಲ್ಪವನ್ನು ಹೊಂದಿದ್ದೇನೆ. ಆ ವ್ರತಕ್ಕೋಸ್ಕರವಾಗಿ ಒಂದಷ್ಟು ದಿವಸಗಳ ಕಾಲ ಈ ಅರಮನೆಯಲ್ಲಿ ವಾಸ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಏನು ವಿಶೇಷವಾಗಿ ನೀನು ನನ್ನ ನೋಡ್ಕೊಳ್ಬೇಕಪ್ಪ ಅಂತಂದರೆ, ಯಾವ ಟೈಮಿಗಾದರೂ ನಾನು ಅರಮನೆಗೆ ಬರಬಹುದು, ಯಾವ ಟೈಮಲ್ಲಿ ಊಟ ಬೇಕು ಅಂತ ಕೇಳಬಹುದು, ಎಷ್ಟೊತ್ತಿಗಾದರೂ ಎದ್ದುಬಿಟ್ಟು ನನಗೆ ಈಗ ವ್ರತವನ್ನು ಮಾಡಬೇಕು, ಧ್ಯಾನವನ್ನು ಮಾಡಬೇಕು, ತಪಸ್ಸನ್ನು ಮಾಡಬೇಕು, ಉಪಾಸನೆಯನ್ನು ಮಾಡಬೇಕು ಅಂತ ಕೂಡ ಕೇಳಬಹುದು. ಅದ್ಯಾವುದಕ್ಕೂ ಕೂಡ ಇಲ್ಲ ಅಂತ ಹೇಳದೆ ಸಮಯಕ್ಕೆ ಸರಿಯಾಗಿ ನೀನು ನನ್ನ ಸೇವೆಯನ್ನು ಮಾಡೋಕ್ಕೆ ಆಗತ್ತೆ ಅಂತ ಆದರೆ ನಾನಿಲ್ಲಿ ಇರ್ತೀನಿ ಅಂತ ಹೇಳ್ತಾರೆ. ಆಗ ಕುಂತಿಭೋಜ, ನಿಮ್ಮಂತಹ ಮಹರ್ಷಿಗಳ ಸಾನ್ನಿಧ್ಯ ಈ ಪ್ರದೇಶಕ್ಕೆ ಸಿಗುವಂಥದ್ದೇ ದುರ್ಲಭ, ನಾನು ವ್ಯವಸ್ಥೆಯನ್ನು ಮಾಡ್ತೀನಿ ಅಂತ ಹೇಳಿ ತನ್ನ ಮಗಳಾಗಿರ್ತಕ್ಕಂತಹ ಕುಂತಿಗೆ ಆಜ್ಞೆಯನ್ನು ಮಾಡ್ತಾನೆ. ಏನು, ಈ ಒಂದು ಋಷಿಯನ್ನು, ಮಹರ್ಷಿಗಳನ್ನು ನೀನು ಸರಿಯಾಗಿ ಸೇವೆ ಮಾಡುವುದರಿಂದ ನಿನಗೂ ಕೂಡ ಮುಂದೆ ಒಂದು ಒಳ್ಳೆಯದಾಗುವಂಥದ್ದಿದೆ ಅಂತ ಹೇಳ್ತಾನೆ. ಆಗ ತುಂಬ ಸಂತೋಷದಿಂದ ಕುಂತಿ ಒಪ್ಕೊಳ್ತಾಳೆ. ನಾನು ಆ ಮಹರ್ಷಿಗಳ ಸೇವೆಯನ್ನು ಮಾಡ್ತೀನಿ ಅಂತ ಹೇಳ್ತಾಳೆ. ಅದೇ ರೀತಿಯಲ್ಲಿ ಮಹರ್ಷಿಗಳ ಸೇವೆಯನ್ನು ಆರಂಭ ಮಾಡ್ತಾಳೆ. ಅವರು ಎಷ್ಟು ರಾತ್ರಿಗೆ ಆ ಒಂದು ಪ್ರದೇಶಕ್ಕೆ ಬಂದರು ಅಥವಾ ಆ ಒಂದು ಆಸ್ಥಾನಕ್ಕೆ ಬಂದರೂ ಕೂಡ ಅವರ ಸೇವೆಯನ್ನು ಮಾಡುವಂಥದ್ದು, ಯಾವ ಸಮಯದಲ್ಲಿ ಊಟ ಕೇಳಿದರೆ ಊಟವನ್ನು ಕೊಡುವಂಥದ್ದು, ಎಷ್ಟು ಹೊತ್ತಿಗೆ ಬೆಳಗಿನ ಜಾವ 3 ಗಂಟೆಗೋ 4 ಗಂಟೆಗೆ ಎದ್ದವರು ಧ್ಯಾನಕ್ಕೆ ಕುಳಿತುಕೊಳ್ತಾರೆ ಅಂತಂದರೆ ಅದರ ಪರಿಕರವನ್ನೆಲ್ಲವನ್ನು ಕೂಡ ಸಿದ್ಧ ಮಾಡಿ ಇಡುವಂಥದ್ದು, ಹೀಗೆ ಎಲ್ಲವನ್ನು ಕೂಡ ಅವಳು ಮಾಡ್ತಾಳೆ. ಅಷ್ಟು ಮಾಡಿದರೂ ಕೂಡ ಆ ದುರ್ವಾಸ ಮಹರ್ಷಿಗಳು ಎಲ್ಲೋ ಸಿಟ್ಟು ಬಂದುಬಿಟ್ಟು, ಯಾಕಿದು ಸಿದ್ಧವಾಗಲಿಲ್ಲ, ಯಾಕಿದನ್ನು ಮಾಡಲಿಲ್ಲ ಅಂತ ಹೇಳಿ ಬೈತಾ ಇದ್ರು. ಒಮ್ಮೊಮ್ಮೆ ಏನು ಮಾಡ್ತಾ ಇದ್ರು, ಇವಳು ಊಟವನ್ನೆಲ್ಲವನ್ನು ಸಿದ್ಧ ಮಾಡ್ತಾ ಇದ್ಲು, ಇಲ್ಲ ನನಗೆ ಇವತ್ತು ಹಸಿವಿಲ್ಲ ಅನ್ನುವಂಥದ್ದು. ಈ ರೀತಿಯಾಗಿ ಹಲವಾರು ರೀತಿಯಲ್ಲಿ ಮಹರ್ಷಿಗಳು ಅವಳನ್ನು ಪರೀಕ್ಷೆ ಮಾಡ್ತಾರೆ. ಆದರೂ ಕೂಡ ಅವಳು ಎಲ್ಲಿಯೂ ಕೂಡ ಮುನಿಸಿಕೊಳ್ಳದೆ, ತನ್ನ ತಾಳ್ಮೆಯನ್ನು ಕಳೆದುಕೊಳ್ಳದೆ, ನಮ್ಮ ಭಾರತ ಎನ್ನುವಂಥದ್ದು ಇದಕ್ಕಾಗೇ ವಿಖ್ಯಾತವನ್ನು ಹೊಂದಿರತಕ್ಕಂಥದ್ದು. ಅತಿಥಿ ದೇವೋ ಭವ, ಬಂದಿರತಕ್ಕಂಥ ಅತಿಥಿಯೇ ಮಹರ್ಷಿಗಳೇ ನನಗೆ ದೇವರು ಅನ್ನುವಂಥ ರೀತಿಯಲ್ಲಿ ಆಲೋಚನೆಯನ್ನು ಮಾಡಿಬಿಟ್ಟು ಅವರ ಸೇವೆಯನ್ನೇ ಮಾಡ್ತಾ ಬರ್ತಾಳೆ. ಈ ಸೇವೆಯ ಫಲವಾಗಿ ದುರ್ವಾಸ ಮಹರ್ಷಿಗಳ ವ್ರತ ಸಂಪನ್ನವಾದಂತಹ ಸಂದರ್ಭದಲ್ಲಿ ಅವರು ಹೇಳ್ತಾರೆ ಕುಂತಿಗೆ, ಏನು ಬೇಕು ನೀನು ಕೇಳು, ಯಾಕೆ ನಾನು ಏನು ಹೇಳಿದ್ರು ಅದನ್ನು ಮಾಡಿದ್ದೀಯಾ, ನಾನು ಎಷ್ಟು ಬೈದರೂ ಕೂಡ, ಎಷ್ಟು ಸಿಟ್ಟನ್ನು ಮಾಡಿಕೊಂಡ್ರೂ ಕೂಡ ತಾಳ್ಮೆಯಿಂದನೇ ಅದನ್ನು ಸಹಿಸಿಕೊಂಡು ನನ್ನ ಸೇವೆಯನ್ನು ನೀನು ಮಾಡಿದ್ದೀಯಾ, ಆ ದೃಷ್ಟಿಯಿಂದ ನಾನು ಹೇಳ್ತಾ ಇದ್ದೀನಿ, ಏನು ಬೇಕಾದರೂ ಕೇಳು ಅಂತ ಹೇಳಿ ದುರ್ವಾಸ ಮಹರ್ಷಿಗಳು ಅವಳಿಗೆ ಹೇಳ್ತಾರೆ. ಆಗ ಕುಂತಿ ಹೇಳ್ತಾಳೆ, ನಿಮ್ಮ ಸೇವೆಯನ್ನು ಮಾಡ್ತಕ್ಕಂತಹ ಸೌಭಾಗ್ಯವೇ ನನಗೆ ಸಾಕು, ಅದೇ ನನಗೆ ವರ, ಇದಕ್ಕಿಂತ ವಿಶೇಷವಾಗಿ ನನಗೇನೂ ಬೇಡ ಅಂತ ಕೇಳಿದಾಗ ಆ ದುರ್ವಾಸ ಮಹರ್ಷಿಗಳೇ ಸಂತೋಷದಿಂದ ಹೇಳ್ತಾರೆ, ನಾನು ನಿನಗೆ ಒಂದು ಮಂತ್ರವನ್ನು ಉಪದೇಶವನ್ನು ಮಾಡ್ತೀನಿ. ಈ ಮಂತ್ರವನ್ನು ಉಪದೇಶವನ್ನು ತೆಗೆದುಕೊಂಡಂತಹ ನೀನು ಯಾವ ಸಂದರ್ಭದಲ್ಲಿ ಈ ಮಂತ್ರ ಪಠಣೆಯನ್ನು ಮಾಡಿ ಆ ದೇವರನ್ನು ನೀನು ಸ್ಮರಣೆ ಮಾಡಿರ್ತಕ್ಕಂಥ ದೇವರು ನಿನ್ನ ಬಳಿ ಬರ್ತಾರೆ, ಅವರು ನಿನಗೆ ಕೇಳಿದ್ದನ್ನು ಕೊಡ್ತಾರೆ ಎನ್ನುವಂತಹ ರೀತಿಯಲ್ಲಿ ದುರ್ವಾಸ ಮಹರ್ಷಿಗಳು
ಮಹರ್ಷಿಗಳು ವಿಶೇಷವಾಗಿರ್ತಕ್ಕಂತಹ ಮಂತ್ರವನ್ನು ಆ ಕುಂತಿಗೆ ಹೇಳ್ಕೊಡ್ತಾರೆ. ಕಲಿರ್ತಕ್ಕಂತಹ ಆ ಕುಂತಿದೇವಿಯು ತದನಂತರದಲ್ಲಿ ಆ ಮಂತ್ರದ ಪ್ರಭಾವದಿಂದಲೇ ಅವಳು 5 ಜನ ಪಂಚ ಪಾಂಡವರನ್ನು ತನ್ನ ಮಕ್ಕಳಾಗಿ ಪಡೀತಾಳೆ. ಆ ಪಂಚ ಪಾಂಡವರಿಂದಲೇ ಆ ಧರ್ಮದ ಅಭಿವೃದ್ಧಿ ಎನ್ನುವಂಥದ್ದು, ಧರ್ಮ ಮಾರ್ಗ ಎನ್ನುವಂಥದ್ದು ನಮಗೆಲ್ಲರಿಗೂ ಕೂಡ ಸಿಕ್ಕಿರ್ತಕ್ಕಂಥದ್ದು. ಇದೇ ರೀತಿಯಲ್ಲಿ ಅತಿಥಿಗಳ ಸೇವೆಯನ್ನು ನಾವು ಮಾಡೋಣ. ಭಾರತದ ಒಂದು ಮೂಲ ಉದ್ದೇಶವಾಗಿರ್ತಕ್ಕಂತಹ ವಸುಧೈವ ಕುಟುಂಬಕಂ, ಸಂಪೂರ್ಣ ಭೂಮಿಯೇ ನಮ್ಮ ಕುಟುಂಬ ಎನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಂಡು ಆ ದಿಶೆಯಲ್ಲಿ, ಆ ದಿಕ್ಕಿನಲ್ಲಿ ನಾವು ಸಾಗೋಣ ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ವಿಶೇಷವಾಗಿ ಇಂತಹ ಕಥೆಗಳನ್ನು, ನಮ್ಮ ಧರ್ಮದ ವಿಚಾರಗಳನ್ನು ತಿಳಿದುಕೊಳ್ಬೇಕು ಅಂತಾದರೆ ಈ ಧರ್ಮವಾಹಿನಿಯ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ 10 ಹಲವಾರು ಕಥೆಗಳನ್ನು, 10 ಹಲವಾರು ಹಿಂದೂ ಧರ್ಮದ ವಿಚಾರಗಳನ್ನು ನಾವು ತಿಳಿದುಕೊಳ್ಳಬಹುದು. ಧನ್ಯವಾದಗಳು.